ಇವ್ ಅತ್ತೆ ಮಾವಗೆ ವಯಸ್ಸಾದ್ಮೇಲೆ ಹೆಂಗಿರ್ಬೇಕನ್ನೋದೇ ಗೊತ್ತಿಲ್ಲ. ಇಂಥ ಮಳೆಗೆ ಯಾರ ವಯಸ್ಸಾದರೂ ಬದುಕು ಮಾಡಕ್ ಹೋಗ್ಕರಿ ಮನೆ ಹತ್ತದು ಇಳುವುದು ಎಲ್ಲ ಎಲ್ ಬಿದ್ನಪ್ಪ ಎದ್ನಪ್ಪ ಅನ್ನೋ ವಯಸ್ಸಿನಿಗೆ ಇಂಥ ಬದುಕು ಮಾಡ್ಕೊಂಡಾರಲ್ಲ ಒಬ್ರಿಗೊಬ್ರು ಮೇಲಿಂದ ಬಿದ್ಬಿಟ್ಟು ಮೈ ಕೈ ನೋವು ಮಾಡ್ಕೊಂಡ್ ಕುತ್ಕೊಂಡಾರ ಇಂಥ ಮಳೆಗೆ ಸೀತಾಗಿ. ಬಂದೇನ ಬಾರ್ಲ ಇಲ್ಲಿ, ಎಲ್ಲಿಗೆ ಹೋಗಿದ್ದೆ ಇಟ್ಟತನ? ಇಂಥ ಮಳೆಗೆ ಎಲ್ಲಿಗೆ ಹೋಗಿದ್ದೆ? ನಿಮ್ಮಜ್ಜಿ ಇಬ್ರು ನಿಮ್ಮಜ್ಜ ಏನೋ ದನದ ಕೊಟ್ಟಿಗೆ ಮನೇನ ಸೋರ್ತತಿ ಅಂತಂದು ಪಾಠ ಹಚ್ಚಕ್ ಹೋಗಿ ಮ್ಯಾಲಿಂದ ಬಿದ್ದು ನಿಮ್ಮಜ್ಜಿ ಮ್ಯಾಲ ಬಿದ್ದು ಇಬ್ರು ಮೈ ಕೈ ನೋವು ಮಾಡ್ಕೊಂಡಾರೆ. ಅಯ್ಯೋ ನನ್ ಶಿವನೇ, ಸದ್ಯಕ್ಕೆ ಅಂತ ಪರಿಸ್ಥಿತಿ ಏನಾಗಿಲ್ಲ. ಚೆನ್ನಾಗೇ ಅವ್ರಿ. ಒಂದೊಂದ್ ಈಟು ಕಾಲು ಕೈ ಉಳಿಸ್ಕೊಂಡಾರ ಆಟಯ್ಯ. ನಿಮ್ಮ ಅಜ್ಜನ ಒಂದಿಟ್ಟು ಕಾಲು ಉಳಿಕೈತಿ, ನಿಮ್ಮ ಅಜ್ಜಿ ಒಂದಿಟ್ಟು ಸೊಂಟ ಉಳಿಕೈತಿ ಆಟಯ್ಯ. ಇದ್ಯಾಕ ಪಾಪ ಆಟಯ್ಯ ಅಂತೀಯ? ಇನ್ನು ಏನಾರ ಆಗ್ಬೇಕಾಗಿತ್ತೇ ನಿಮ್ಮ ಅಜ್ಜ ಅಜ್ಜಿಗೆ? ನಿಮ್ಮಜ್ಜಿಗೆ ಬಾರಿ ಸೊಂಟ ನೋವಾಗಿತ್ ಕಣ. ನಿಮ್ಮ ಅಜ್ಜಿ ಬೇರೆ ಹಂಗೆ ಮೇಲಿಂದ ಬಿದ್ಬಿಡ್ತಂತ ಕಲ್ಲು ಪಲ್ಲು ಎಲ್ಲ ಸೊಂಟಕ್ಕೆ ನೆಟ್ಕೊಂಡ್ಬಿಟ್ಟಾವ ಅನ್ಸುತ್ತೆ. ಅದಕ್ಕೆ ಬಾರಿ ನೋವಾಗಿ ಒಂಥರ ಒದ್ದಾಡ್ತಿತ್ತು. ಹೋಗ್ ಮಾತಾಡ್ಸೋಗ್ ನಿಮ್ಮ ಅಜ್ಜಿನ ಒಂದಿಟ್ಟು ಕಷಾಯ ಕಾಸ್ಕೊಂಡ್ಬರ್ತೀನಿ. ಇಬ್ರಿಗೂ ಬೆಲ್ಲ ಶುಂಠಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಮೈ ಕೈ ನೋವಿಂದ ಒಂದಿಟ್ಟು ಕಷಾಯ ಕಾಸ್ತಿದ್ದೀನಿ, ಕುಡಿದ್ರೆ ಸರಿ ಹೋಗತ್ತೆ. ಒಂದಿಟ್ಟು ಗುಳಿಗೆ ತಂದು ಕೊಡಂತ ಹೋಗಿ ಮೈ ಕೈ ನೋವಿನವ ತಗೊಂಬರಂತೆ. ಹೋಗಿ ನಿಮ್ಮ ಅಜ್ಜಿನ ಏನು ಮಾತಾಡ್ಸೋಗು. ಸೊಂಟ ದೇವ್ರೇ, ನನ್ ಸೊಂಟ ಹೋದಲ್ಲಪ್ಪ. ಅಯ್ಯೋ ಈ ವಜ್ಜು ಒಂದೊಂದಲ್ಲ ಮಾಡದ್ ನಂಗೆ ಶಿವನೇ. ಲೇ ಗುಂಡಿ, ಅಯ್ಯೋ 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 ಇದೇನೇ ಇದು? ಇದ್ಯಾಕಂಗ ಆಡ್ತಿದೀಯ? ನನಗೆ ತಲೆ ಕೆಟ್ಟತೆ, ಅದಕ್ಕಂಗ ಆಡ್ತಿದೀನಿ. ನೋಡ್ ಹೆಂಗ್ ಮಾತಾಡ್ತೀನಿ ನೋಡು. ಅಯ್ಯೋ 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 ಯೋನ ಆಗ್ಬಾರ್ದು ಆಗೈತಿ ಅನ್ನಂಗ ಆಡ್ತದಾಳೆ. ಯೋನೊಂದೀಟ್ ಮಹಾ ಮ್ಯಾಲಿಂದ ಹಿಂಗ್ ಜಾರ್ ಹಿಂಗೆ ಒಂದಿಟ್ ಮೈ ಮೇಲೆ ಬಿದ್ದ ಆಟೆಯಪ್ಪ. ಆಟಕ್ಕೆ ಯೋನ ಆಗೈತಿ ಅನ್ನಂಗ ಆಡ್ತದಾಳೆ. ಯೋನ ಹಂಗ ಮೈ ಕೈನೇ ಮುರ್ಕೊಂಡು ಹೋಗೈತಿ ಅನ್ನೋ ದಿನ್ಸಿಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯೋನ ಆಗಿರೋ ದಿನ್ಸಿಗೆ ಆಡ್ತಿದ್ಯಾ ಅಂತ ಹೇಳ್ತಿದ್ಯಾ? ನಿನ್ ಮೇಲೆ ನಾನ್ ಬೀಳ್ಬೇಕಾಗಿತ್ತು, ಅವಾಗ ಗೊತ್ತಾಗ್ತದೆ ನಿನಗೆ ಯೋನು ಅಂತಂದು. ಈಗ ಪಾಪ ನನ್ ಮೇಲೆ ನೀನ್ ಬಿದ್ಯಾ, ನಿನ್ಗೆ ನೋವಾಗಿಲ್ಲ, ಮೆತ್ತನ ಹಾಸಿಗೆ ಮೇಲೆ ಬಿದ್ದಂಗ ಆಗೈತಿ, ಅದಕ್ಕೆ ಹಿಂಗ ಆಡ್ತಿದ್ಯಾ. ಆತ್ ಬಿಡೆ, ಅದಕ್ಕೆ ಯಾಕಂಗ್ ಸಿಟ್ ಮಾಡ್ಕ್ಯಾಂಡಿಯ? ಸಿಟ್ ಮಾಡ್ಕ್ಯಾಂಡ್ ಮತ್ ಇನ್ನೊಂದಿಟ್ಟು ಮೈ ಕೈ ನೋವು ಜಾಸ್ತಿ ಆಕತ್ ನೋಡು. ಸೊಂಟ ನೋವು ಆಗ್ತಿರಕ್ಕೆ ಸುಮ್ಮನಿದೀನಿ, ಇಲ್ಲ ಅಂದ್ರೆ ಎದ್ದು ಬಂದಿತ್ತು ನಿನಗೆ. ಆತ್ ತಗ ಸುಧಾರ್ಸ್ಕೆ. ಏನ್ ಸುಧಾರ್ಸ್ಕೆನದು? ಮೊನ್ನೆ ಇವತ್ತಿತ ಬಿದ್ದು ನನ್ ಸೊಂಟ ಅನ್ನೋದು ಅಣ್ಗಾಯಿ ನೀರ್ಗಾಯಿ ಆಗೋಗಿತ್ತೆ. ಇನ್ನೇನ್ ಇನ್ನೊಂದು 2 ಕಿತ ಬಿದ್ರೆ ಗೊಟ್ಟಕ್ಕೆ ತಂದೋಗ್ತೀನಿ ಏನೋ ಗೊತ್ತಿಲ್ಲ. ಇವನು ಮಾತಾಡ್ತಿಲ್ಲ, ಸುಮ್ಮನಾಗ್ಬಿಟ್ಟೆ. ಓಹೋ, ನಾನು ಗೊಟ್ಟಕ್ಕೆ ಅಂತೀನಿ ಅಂದ ತಕ್ಷಣ ಬಹಳ ಖುಷಿಯಾಗಿರ್ಬೇಕು ನಿನಗೆ. ಎಂತ ಮಾತಾಡ್ತೀಯ? ಅಯ್ಯಯ್ಯಯ್ಯ, ನೀನ್ ಗೊಟ್ಟಕ್ಕಂದ್ರೆ ನಾನ್ ನೆಮ್ಮದಿಯಾಗಿ ಇರಕತ್ತ. ಇರೋಳೋ ಬಿಳಿ ಅಂತಿ, ನೀನ್ ಹೋಗ್ಬಿಟ್ರೆ ನಂದೇನ್ ಗತಿ? ಈ ಮಾತೇನ್ ಗಂಟ್ಲಿಂದ ಬರ್ತಾ ಇದೆಯೋ ನ್ಯಾಲ್ಗೆಯಿಂದ ಬರ್ತೈತೋ? ಎರಡು ಕಡೆಯಿಂದನೂ ಬರ್ತೈತೆ, ಮಕ ನೀನು. ಅಯ್ಯಯ್ಯೋ, ಇವನ್ ಮಕ್ಕಳ ದಿವಳಜ್ಜ, ಈ ನೋವಿಗೆ ನಿದ್ ಬರ್ತತೇನಜ್ಜ. ಅಯ್ಯೋ ದೇವ್ರೇ, ಅವ ಅಮ್ಮಯ್ಯ ಇವನ ಕಷಾಯ ಗಿಷಾಯ ಮಾಡ್ಕೊಂಡ್ ಬರ್ತೀನಿ ಅಂದ್ರು. ಇಷ್ಟೊತ್ತಾದ್ರೂ ಇನ್ನೂ ತರ್ಲಿಲ್ಲ. ಅದ್ ಇವನ್ ಮಾಡ್ತಾಳೋ ಇವನು. ಮಾಡ್ಕೊಂಡ್ ಬರ್ತಾಳ ತಗ. ಪಾಪ ಅವಳು ಮಾಡ್ಬೇಕಲ್ಲ ಎಲ್ಲದೂ. ಒಂದಿಟ್ಟು ಲೇಟ್ ಆಕತ್ತಿ, ಬರ್ತಾಳ ತಗ, ಕೊಡ್ತಾಳೆ ಕುಡಿಯುವಂತಿ. ನಾನು ಒಂದಿಟ್ಟು ಕಾಲಿಗೆ ಅದೇನು ಹೊಚ್ಕೊಂಡಿ ಆದ್ರೂ ಸರಿ ಹೋಗ್ತಿಲ್ಲ. ಇದಕ್ಕೆ ಹಿಂಗೆಲ್ಲ ಸರಿ ಹೋಗಿಲ್ಲ. ನಂದೇ ಒಂಚೂರು ಮೆಡಿಸನ್ ತಗಂದ್ರೆ ಗಾಢ ಸರಿ ಹೋಗ್ಕೊನಿ. ನನ್ನ ಮೆಡಿಸನ್ನೇ ಬೇರೆ, ಅದನ್ನ ನೀನ್ ಕುಡಿಯಕ್ ಹಾಕಿಲ್ ಬಿಡು.
ಏ ಅದು ಹೆಂಗಸ್ರು ಕುಡಿಯೋದಲ್ಲ, ಗಂಡಸ್ರು ಕುಡಿಯೋದು ಆಟೆ. ಏನು ಬರೀ ಗಂಡಸರು ಕುಡಿಯೋದ? ಹಂಗೂ ಐತೆ ಮೆಡಿಸನ್ಗೆ ಹೆಂಗಸರದು ಬೇರೆ ಗಂಡಸರು ಬೇರೆ ಅಂತಂದು. ಅಯ್ಯೋ ದೇವ್ರೆ, ಹೆಂಗಸರಿಗಂತ ಯಾವುದು ಮಾಡಿಲ್ವೇ? ಏ ಇನ್ನು ಯಾವುದು ಮಾಡಿಲ್ಲ, ಮಾಡಿದ್ಮೇಲೆ ನೋಡಂತಾಗ. ನಿನ್ಗೇನಿದ್ರು ಈ ಅಂಗಡಿ ಮನೆ ಗುಳಿಗೆನೆ ಸರಿ, ಕಷಾಯ ಗಿಷಾಯ ಕುಡ್ದು ಗುಳಿಗೆ ನುಂಗಿ ಸರಿ ಮಾಡ್ಕ್ಯ. ಅಯ್ಯೋ ನೀನ್ ಒಳ್ಳೆ ಹೇಳ್ದೆ ಬಿಡು. ಆ ಗುಳಿಗೆ ನುಂಗಿದೆ ಒಂದಿಟ್ಟು ನೋವು ಕಡಿಮೆ ಆದಂಗ ಆಕತ್ತೆ. ಆದ್ರೆ ಇದು ಉಳುಕಿರೋದಲ್ಲ ಅದ್ ಹೆಂಗ್ ಸರಿ ಹೋಗತ್ತೆ? ಇದನ್ನ ನಾಳೆ ಹಿಡ್ದು ತಿಕ್ಕಿಸ್ಕೋಬೇಕು, ಎಲ್ಲಿ ಉಳಿಕೈತಿ ಅಂತ ಹೇಳಿ. ಇಲ್ಲ ಅಂದ್ರೆ ಆಟೆ ನನ್ ಕತೆ ಮೂಲಿ ಕುತ್ಕೋಬೇಕಾಕತಿ. ಏ ಅದೇನು ಆಗಕ್ಕಿಲ್ಲ, ಸರಿ ಹೋಗತ್ ಬಿಡೆ. ಅಲ್ಲಿ ಈ ಮೂಳೆ ತಿಕ್ಕ ಬಸಣ್ಣದನಲ್ಲ, ಅವನ ಹತ್ರ ಹಿಡಿದ್ಬಿಟ್ಟು ಒಂದಿಟ್ಟು ನಾರ ಹಿಡಿದು ತಿಕ್ಕಿಸ್ಕೆ. ಸರಿ ಹೋಗತ್ತೆ. ಅವನು ಎಲ್ಲರ ನಾರ ಒಳ್ಳಿದ್ರೆ ಕರೆಕ್ಟಾಗಿ ಕೂರಿಸ್ತಾನೆ. ಹಂಗಾರ ಮಾಡ್ಬೇಕತ್ತಗೆ. ಒಂದಿಟ್ಟು ವಾರ ಹೋದ್ರೆ ಅವ ಅಜ್ಜನ ಬರಕ್ ಹೇಳತ್ತಗೆ. ತಿಕ್ಕಿಸ್ಕೊಂತಿನತ್ತ ನಾರ ಹಿಡಿದು. ಹೇಳ್ತಿಂತ ಅಜ್ಜಿ ಅಜ್ಜ ಯೋಲ್ಲ ಪಾಪಣ್ಣ. ಅಯ್ಯಯ್ಯೋ ಯೋನಾತಜ್ಜಿ, ಅಜ್ಜನುವೆ ನೀನುವೆ ಇಬ್ರು ಒತ್ಕೊಂಡ್ ಬಿದ್ರಂತೆ. ಅಯ್ಯೋ ಉಂಟಲ್ಲ ನಿಮ್ಮ ಅಜ್ಜ ಐತಲ್ಲ, ಅದ್ಯೋನ ದಾನದ ಮನೆ ಪಾಠ ಹಚ್ಚುತ್ತೀನಿ ಸೋರ್ತತಿ ಅಂತ ಮಳೆಗೆ ಹತ್ಬಿಟ್ಟು ಅಲ್ಲಿಂದ ಏಣಿ ಹಿಡಿಬೇಕಾದ್ರೆ ಜಾರಂಗೆ ದಬ್ಬರ ನನ್ನ ಮೈ ಮೇಲೆ ಬಿದ್ಬಿಟ್ಕೊಂಡ ಪಾಪ. ಆವಾಜ್ ಬಿದ್ದು ದ್ರಾಪ್ಸಕ್ಕೆ ನ್ಯಾದ ಮೇಲಿದ್ ಗಿಲ್ಗಳೆಲ್ಲ ಬೇನಿಗೆ ಸ್ವಂಟಿಗೆ ನೆಟ್ಬಿಟ್ಟು ಸ್ವಂಟ ಉಳುಕಿ ನೋವಾದಂಗ ಆಗಿ ಹಿಂಗ ಹಾಸಿಗೆ ಹಿಡ್ದಿದ್ದೀನಿ ನೋಡು. ಅಯ್ಯಯ್ಯೋ ಹೌದಾ? ಅಲಕಜ್ಜ ನಿನಗೆ ಬುದ್ಧಿ ಇಲ್ವೇ? ಪಾಪ ಹೋಗಿ ಹೋಗಿ ಆ ವಯಸ್ಸಾದ ಒಜ್ಜಿ ಮೇಲೆ ಬಿದ್ದಿದ್ಯಲ್ಲ ಹೋಗಿ. ಕಣಿ ಹೇಳು, ನನಗೆ ಬುದ್ಧಿ ಇಲ್ಲ ನೋಡು, ವಯಸ್ಸಾಗ್ಬಿಟ್ಟತೆ, ಅದಕ್ಕೆ ಒಜ್ಜಿ ಮ್ಯಾಲ ಹೋಗಿ ಬಿದ್ದಿದ್ದೀನಿ. ಕಣಪ್ಪ, ಬೇಕಂತ ನಿಮ್ಮ ಅಜ್ಜಿ ಮೇಲೆ ಬಿದ್ಬಿಟ್ಟು ಬೇಕಂತಾನೆ ಹಾಸಿಗೆ ಹಿಡಿಯೋ ಥರ ಮಾಡಿದ್ದೀನಿ ನೋಡು. ಮಜ್ಜಿ ಮೇಲೆ ನನಗೆ ದೇಶ, ಅದಕ್ಕೆ ಹಾಸಿಗೆ ಹಿಡಿಲಿ ಅವಳು ಅಂತಂದು ಬೇಕಂತಾನೆ ಬಿದ್ಬಿಟ್ಟೆ. ಸಾಕು ಸುಮ್ ಕುತ್ಕೊಳ್ಳ, ಇವನ್ ಮಾತಾಡ್ತೀಯ? ನಾನೇನು ಬೇಕು ಅಂತ ಮಾಡಿದ್ದೀನಿ ಅನ್ನಂಗೆ. ಆ ಹಸುಗಳೆಲ್ಲ ಪಾಪ ನೆಂದು ತೊಯ್ ತಾಪಡೆ ಆಗಿದ್ವು. ಅವುಗಳಿಗಿನ್ನ ಮಳೆ ಸುರಿದು ಅವುಗಳಿಗೂ ಪಾಪ ಮೂಗ್ ಜೀವಿಗಳು, ಅವುಗಳಿಗೂ ನೆಗಡೆ ಥರ ಆಗಕ್ಕಿಲ್ವೇ, ಶೀತದ ಮೈ ಆದಂಗೆ ಆಗಿ ಅದಕ್ಕೆ ಒಂದು ಲಾಲ್ಡ್ ಆದಂಗೆ ಆಗ್ಬಿಟ್ರೆ ಮತ್ತೆ ನೀರೇ ಕುಡಿಯೋಕ್ಕಿಲ್ಲವು. ಅದಕ್ಕೆ ನಾನು ಒಂದಿಟ್ಟು ಪಾಟರ ಒಚ್ಚನ, ಆಮೇಲೆ ಇಳಿದು ಒಚ್ಚಿದ್ರಾಕತ್ ಮಳೆ ಬಿಟ್ಮೇಲೆ ಅಂತ ಪಾಟರ ಹಾಕನ ಅಂತ ಒತ್ತಿದೆ ಕಂಡ್ಲ. ಅಯ್ಯೋ ನಂಗೆ ಬೇಕಂತಾನೆ ಬಿದ್ಬಿಟ್ಟಿನಿ ನಿಮ್ಮ ಅಜ್ಜಿ ಮೇಲೆ ಅನ್ನೋ ಥರ ಆಡ್ತೀಯ. ನಿಮ್ಗೆಲ್ಲ ಯೋನ್ ಗೊತ್ತಾಕತ್ತೆ ಪಾಪ. ಪ್ರಾಣಿಗಳ ಬಗ್ಗೆ ನಿಮ್ಗೆ ಯೋನ್ ಗೊತ್ತು. ಅವುಗಳು ಅಯ್ಯೋ ಅಂದ್ರೆ ನಾವು ಅಯ್ಯೋ ಅನ್ಬೇಕಾಕತ್ ಕಂಡ್ಲಾ. ಅಯ್ಯೋ ಅವಳಿಗೇನು ಮಹಾ ಆಗಿತ್ತು ಬಿಡ್ಲಾ, ಸರಿ ಒಕ್ಕಳೆ. ಇವನೇನು ದೊಡ್ಡ ಏನು ತೊಲಂಬರನೇ ಬಿದ್ದುಲ್ಲ. ನಾನು ಏನು ಇರೋದು ನೋಡಿದ್ರೇನು ಆಟನ್ ದಪ್ಪ ಇದ್ದೀನ. ನಿಮ್ಮ ಅಜ್ಜಿ ಏನಂಗೆ ಎಲ್ಲದನ್ನು ಮುರ್ಕೊಂಡು ಬಿದ್ದಾಳೆ ಅಂತ ಅನ್ನಕ್ಕೆ ಇವನ ಒಂದಿಟ್ಟು ಹಿಂಗೆ ಕಾಲು ಜಾರ್ ಹಿಂಗೆ ಮೈ ತಾಕ್ತಾಟೆ. ಇವನಂಗೆ ಆಕಿನೇ ಮುರ್ಕೊಂಡು ಬಿದ್ದಾಳೆ ಅನ್ನೋ ಥರ ಆಡ್ತಿದ್ದೀಯ ನೀನು. ಇವ್ರ ಅಜ್ಜಿ ಒಬ್ಳಿಗೆಯ ಸ್ವಂಟ ನೋವಾಗಿರೋದು, ನನಗೂ ಇಲ್ಲಿ ಕಾಲು ನೋವಾಗೈತಿ. ಯೋನಜ್ಜ ನಿನ್ ಕಾಲು ನೋವಾಗೈತಿ, ಯೋನಜ್ಜಿ ಎತ್ತಜ್ಜ ಅಂತ ನನ್ನನ್ನು ಕೇಳಂಗಿಲ್ಲ, ಬರೀ ಅವ್ರ ಅಜ್ಜಿ ಕೇಳ್ತಾವನಿ. ಆತ್ಕಣ ಬಿಡೋ, ನಿಮ್ಮ ಅಜ್ಜಿನೇ ನೋಡ್ಕೇಳ, ನನ್ನನ್ನೇನು ನೋಡ್ಕೇಳೋದು ಬೇಡ.
ಭಾರಿ ದೊಡ್ಡ ಮಂಚ ಕೋತಿ ಕಾಣಿಸ್ತಾನ ನನಗೆ. ಹೋಗ ಪಾಪ ಬಾರ್ಲ ಇಲ್ಲಿ. ಏನಮ್ಮ ಬಾರ್ಲ ಇಲ್ಲಿ. ನಿಮ್ಮ ಅಜ್ಜಿಗೂ ನೀವು ಅಜ್ಜಿಗೆ ಒಂದು ಕಷಾಯ ತಗೊಂಡು ಕೊಡ್ಬಾ ಇಲ್ಲಿ, ಕಾಸಿಟ್ಟಿನಿ. ಇವಮ್ಮೊಂದು ಅವ ಅಜ್ಜಿ ಕ್ಲಾಸ್ ತಯಾನ ತರನೇ ಇವಮ್ಮ ಕರಿತೈತಿ. ಬಂದೇನ್ಲ? ಬಂದೆ. ಇನ್ನೂ ಸರಿಯಾಗಿ ಕ್ಲಾಸ್ ತಗೊಂತಿದ್ದೆ ನಿನಗೆ. ಅವ ಅಮ್ಮ ಕರಿತೈತಿ ಅಂತ ಹೋಗ್ತಾ ಇದೀನಿ, ಆಮೇಲೆ ಐತೀನಿ. ಆತು ಹೋಗ್ ಮಾರಯ್ಯ, ನಿಮ್ಮ ಅವ್ವ ಕರಿತಾಳೆ ಮೊದ್ಲು ಹೋಗು.